ಸ್ನೇಹಿತರೆ ನೋಡ್ರಿ, ಅಯೋಧ್ಯೆಗೆ ಹೋಗೋಕ್ಕೆ ಕಂಪ್ಲೀಟ್ ಬೈಪಾಸ್ ಎಲ್ಲ ಬ್ಲಾಕ್ ಮಾಡಿ ಜಾಮ್ ಆಗಿದೆ. ಇದೇನೋ ಬೈಪಾಸ್ ತೋರಿಸ್ಬಿಟ್ಟು ವಾಪಸ್ ತಿರ್ಗ. ಸ್ನೇಹಿತರೆ ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ ನನ್ನ ಹೊಸ ವೀಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ ಕಾಶಿ ಮುಗಿಸ್ಕೊಂಡು ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆ ನೋಡೋಣ ಅಂತ ಹೊರಟಿದ್ದೀನಿ. ಸೊ ಗೂಗಲ್ ಅಪ್ಡೇಟ್ ಏನು ಹೇಳ್ತಾಯಿದೆ, ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಸೊ 60-70 ಕಿಲೋಮೀಟ್ರು ವೆಹಿಕಲ್ ಬ್ಲಾಕ್ ಮಾಡ್ತಾ ಇದ್ದಾರೆ ಅಂತೆಲ್ಲ ನ್ಯೂಸ್ ನೋಡ್ತಾ ಇದ್ದೀರಿ. ಸೊ ಗೊತ್ತಾಗ್ತಾಯಿಲ್ಲ ಯಾವ ಥರ ಹೋಗೋದು ಅಂತ. ನೋಡೋಣ ಮುಂದೆ ಯಾವ ಥರ ಇದೆ ಅಂತ ನಿಮ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಬನ್ನಿ ರಾಮ ಮಂದಿರ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ. ನೋಡಿ ಸ್ನೇಹಿತರೆ, ಈ ರೋಡ್ ಹೋಗ್ಬೇಕಾಯ್ತು ನಾವು ಅಯೋಧ್ಯೆಗೆ. ರೈಟು ಕಂಪ್ಲೀಟ್ ಬ್ಯಾರಿಕೇಡ್ ಹಾಕ್ಬಿಟ್ಟು ಪೊಲೀಸ್ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಕಂಪ್ಲೀಟ್ ಯಾರನ್ನೂ ಬಿಡ್ತಾ ಇಲ್ಲ. ಎಲ್ಲಿ ಹೋಗೋದು ನಾವು? ಬಂದು ಯಾವ ಕಡೆ ಸುತ್ಕೊಂಡು ಹೋಗೋದು? ಇರೋದು ಈ ರೋಡು, ಇಲ್ಲೇ ಬ್ಲಾಕ್ ಮಾಡ್ತಾಯಿದ್ರು. ಇನ್ನು ಎಲ್ಲೆಲ್ಲಂತ ಸುತ್ಕೊಬೋದು. ನೋಡಿ ಕಂಪ್ಲೀಟ್ ರೋಡೆಲ್ಲ ಫುಲ್ ಬ್ಲಾಕು. ಕಂಪ್ಲೀಟ್ ರೋಡ್ ಫುಲ್ಲು ಬ್ಲಾಕು. ವೆಹಿಕಲ್ ಜಾಸ್ತಿ ಆಗಿದೆ ಅಂತ ಬಿಡ್ತಾ ಇಲ್ಲಮ್ಮ, ಎಲ್ಲ ಬ್ಲಾಕ್ ಮಾಡಿಬಿಟ್ಟವ್ರೆ. ಎಲ್ಲಿ ಮುಂದೆ ಇದೆ ಅಂತ ಗ್ಲಾಸ್ ಇಳಿಸೋ ಕೇಳೋಣ. ಗ್ಲಾಸ್ ಇಳಿಸೋ ಕೇಳೋಣ. ಕೇಳು, ಮುಂದೆ ಹೋಗಿ, ಇನ್ನು ಮುಂದೆ ಹೋಗು. सर 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 कैसे जाने का रास्ता बंद? कैसे सर? जगदीशपुर आ रहा है, लेकिन जगदीशपुर से जाइए, ये रास्ता बंद है, नहीं जाने दिया जाएगा. ಜಗದೀಶ್ಪುರಿಂದ ಹೋಗ್ಬೇಕಂತ. ವನವಾಸದಿಂದ ಆ ಸಾಂಗ್ ಹಾಕ್ತೀನಿ ಕೇಳೋಣ. ಅಲ್ಲಿ ಕೇಳಿ ತುಂಬ ದಿವಸ ಆಗೋಯ್ತು. ಚೆನ್ನಾಗಿದೆ. ಎಲ್ಲಿಗೋ ಕ್ಯೂ ಲೈನ್, ಸಿಕ್ಕಾಬಿಟ್ಟೆ ಲೈನ್ ಆಯಿತು ಚಂದ್ರ, ಸಿಕ್ಕಾಬಿಟ್ಟೆ ಲೈನು. ಯಪ್ಪ, ಟ್ರಾಫಿಕ್ ಜಾಮು, ಕಂಪ್ಲೀಟ್ ಜಾಮು. ಹಿಂಗಾದ್ರೆ ಹೆಂಗೆ, ಏನು ಮಾಡೋದು? ಕಂಪ್ಲೀಟ್ ಫುಲ್ಲು ಬ್ಲಾಕು. ಜನ ರೋಡಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾರೆ. ನಮ್ಮನ್ನು ಬಿಟ್ಟಿಲ್ಲ ಅಂತ ಹೇಳಿದ್ರೆ ಫುಲ್ಲು ಸ್ಟ್ರೈಕ್ ಮಾಡ್ತೀನಿ ಅಂತ ಜನ ಫುಲ್ ಕಂಪ್ಲೀಟ್ ಕುತ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ಸ್ಟ್ರೈಕ್ ಮಾಡಿದ್ದಕ್ಕೆ ಪೊಲೀಸವ್ರು ಬಂದು ಆಯ್ತು ಬಿಡ್ತೀನಿ ಅಂತ ಹೇಳಿದ್ದಾರೆ ಬಸ್ಸನ್ನೆಲ್ಲ. ಹಂಗಾಗಿ ಎಲ್ಲ ಖುಷಿಯಾಗಿ ಓಡ್ತಾ ಇದ್ದಾರೆ. ಅಯೋಧ್ಯೆನೂ ಸಾಕು, ರಾಮನೂ ಸಾಕು ಅನಿಸ್ತೈತಪ್ಪ. ದೇವ್ರೇ ದೇವ್ರೇ ದೇವ್ರೇ. ಸ್ನೇಹಿತರೆ ಸಾಕಾಗ್ಬಿಡ್ತು ಅಯೋಧ್ಯೆಗೆ ಬರೋಕ್ಕೆ. ಸಿಕ್ಕಾಬಿಟ್ಟೆ ಟ್ರಾಫಿಕ್ ಜಾಮು. ಎಲ್ಲ ಕಡೆ ಸ್ಟ್ರೈಕ್ ಮಾಡ್ಕೊಂಡು ಗಲಾಟೆ ಮಾಡ್ಬಿಡ್ತಾ ಇದ್ದಾರೆ ರೋಡ್ಗಳಲ್ಲಿ, ಬಸ್ಸು ಗಾಡಿಗಳವರೆಲ್ಲ. ಇಲ್ಲಿ ನೋಡಿದ್ರೆ ಪೊಲೀಸವರೆಲ್ಲ ಫುಲ್ಲು ಬಂದ್ಬಿಟ್ಟು ಬಿಡ್ತೀನಿ ಅಂತ ಈಗ ಜಸ್ಟ್ ಹೇಳ್ತಾ ಇದ್ದಾರೆ. ಸೊ ಈಗ ವೆಹಿಕಲ್ ಮೂಮೆಂಟ್ ಆಗುತ್ತೋ ಏನೋ ಗೊತ್ತಿಲ್ಲ. ಸೊ ಎಲ್ಲ ರೊಚ್ಚಿಗೆದ್ಬಿಟ್ಟಿದ್ದಾರೆ. ರೊಚ್ಚಿಗೆದ್ಬಿಟ್ಟು ರೋಡಲ್ಲೇ ಕುತ್ಕೊಂಡ್ಬಿಟ್ಟಿದ್ದಾರೆ ಫುಲ್ಲು. हाँ भैया, जाम रास्ता बंद कर दिया ना, इसलिए सब लोग गलाटा करके बंद कर रहे हैं. अभी छोड़ने को बोला है, पता नहीं क्या करेगा. ಇಲ್ಲಾಂದರೆ ಹೋಗೋಕ್ಕೆ ಆಗಲ್ಲ. ಇಲ್ಲಿಂದ ರೋಡೇ ಇಲ್ಲ, ಎಲ್ಲೆಲ್ಲೋ ಸುತ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಇಲ್ಲಿಂದ ಸುತ್ಕೊಂಡು ಹೋಗಿ ಒಂದು 50-60 ಕಿಲೋಮೀಟ್ರ್ ಇನ್ನೂ ಮುಂದಕ್ಕೆ ಹೋಗಿ ಅಲ್ಲೆಲ್ಲೋ ಡೈವರ್ಷನ್ ತೊಗೋಬೇಕು. ಅಲ್ಲೂ ಕಂಪ್ಲೀಟ್ ಬ್ಲಾಕ್ ಹೋಗಿರುತ್ತೆ. ಎಲ್ಲಿ ನಾವು ದರ್ಶನ ಮಾಡೋದು? ಒಂದು ದಿನಕ್ಕೆ ಬಂದರೆ ಇಲ್ಲಿ 4 ದಿನ ಆಗ್ಬೋದು. ಆ ಥರ ಒಂದು ಸಿಚುವೇಶನ್ ಕ್ರಿಯೇಟ್ ಆಗ್ಬಿಟ್ಟಿದೆ ಇಲ್ಲಿ. ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ನಿಮ್ಮಲ್ಲಿ ನಾನು ಒಂದು ರಿಕ್ವೆಸ್ಟ್ ಹೇಳೋದು, ಸೊ ಈ ಕುಂಭಮೇಳ ಏನಿದೆಯೋ ಇದು ಖಾಲಿ ಆಗೋ ತನಕ ದಯವಿಟ್ಟು ಯಾರು ಈ ಕಾಶಿಗಾಗಲಿ ಮತ್ತು ಅಯೋಧ್ಯೆಗಾಗಲಿ ಬರೋಕ್ಕೆ ಹೋಗ್ಬೇಡ್ರಿ. ಸೊ ಕಾಶಿನೂ ಅಲ್ಲೇ ಇರುತ್ತೆ, ಅಯೋಧ್ಯೆನೂ ಇಲ್ಲೇ ಇರುತ್ತೆ. ಸೊ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಬಂದರೆ ಸೊ ನೆಮ್ಮದಿಯಾಗಿ ಬಂದು ದರ್ಶನ ಮಾಡಿಕೊಂಡು ಖುಷಿಯಾಗಿ ಹೋಗ್ಬೋದು. ಈಗ ನಾವು ಬಂದ್ಬಿಟ್ಟಿದ್ದೀರಿ, ಏನು ಮಾಡೋಕ್ಕಾಗಲ್ಲ, ಅನುಭವಿಸ್ಬೇಕು. ಸೊ ನಾನು ನೋಡಲೇಬೇಕು ರಾಮನ್ನ. ಸೊ ಭಾಳ ಆಸೆ ಇಟ್ಕೊಂಡು ಬಂದಿದ್ದೀನಿ. ಇಷ್ಟೇ ಕಷ್ಟ ಆದರೂ ನೋಡಲೇಬೇಕು ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಸೊ ಬನ್ನಿ ಹೋಗೋಣ, ನೋಡೋಣ ಏನಾಗುತ್ತೋ ಅಂತ. ಎರಡು ಕಡೆನೂ ಜಾಮು, ಕಂಪ್ಲೀಟ್ ಎರಡು ಕಡೆನೂ ಜಾಮು. ಯಾವ ವೆಹಿಕಲ್ ಮೂಮೆಂಟ್ ಇಲ್ಲ, ಎರಡು ಕಡೆನೂ ಜಾಮ್. ಸಾಕಪ್ಪ, ಸಾಕು. ರಾಮನ ದರ್ಶನ ಮಾಡೋದು ಸಾಕು. ನಮ್ಗೆ ಈ ಕಷ್ಟನೂ ಸಾಕು. ರಾಮ ಏನು ಕಷ್ಟ ಕೊಟ್ಟಿಲ್ಲ ಜನಕ್ಕೆ. ರಾಮ ಎಲ್ಲ ಓಡೋಗ್ಬಿಡ್ತಾನೆ ಅಂತ ಭಯ. ಅದಕ್ಕೆ ಎಲ್ಲ ಇರೋರೆಲ್ಲ ಓಡೋಗ್ಬಿಟ್ಟಿದ್ದಾರೆ ರಾಮನ ನೋಡೋಕ್ಕೆ.
ರಾಮ ಎಲ್ಲೂ ಹೋಗೋದಿಲ್ಲ, ನಿಮ್ಮ ಮುಂದೆನೇ ಇರ್ತೀನಿ ಅಂತ ಹೇಳ್ತಾನೆ, ಆದರೂ ಕೇಳೋದಿಲ್ಲ ಜನಗಳು. ಏನೋ ನಾವು ಭಾಳ ವರ್ಷದಿಂದ ಬಂದಿಲ್ಲ ಅಂತ ಬಂದಿದ್ದೀವಿ. ಆಗಿರೋದೇ 1 ವರ್ಷ ದೇವಸ್ಥಾನ ಆಗಿ. ಸರಿಯಪ್ಪ, ಏನೋ ಇಲ್ಲಿ 1 ವರ್ಷನೇ ಆಗಿದೆ ಅಂತ. ಕಾಶಿ ಏನಾಯಿತು? ಕಾಶಿಯಲ್ಲಿ ಯಾಕೆ ಜನ ಹಂಗೆ ಒದ್ಲಾಡೋದು? ಅಯ್ಯೋ ಎಲ್ಲ ಪ್ರಯಾಗ್ರಾಜ್ ಮಹಿಮೆ. ಪ್ರಯಾಗ್ರಾಜಿಗೆ ಬಂದ್ರೆ ಪ್ರಯಾಗ್ರಾಜ್ ನೋಡ್ಕೊಂಡು ಹೊರಟ್ಬಿಡ್ಬೇಕಾಗಿತ್ತು. ಹೊರಟಿದ್ರೆ ಇಷ್ಟೆಲ್ಲ ಕಷ್ಟ ಇರೋದ? ಇನ್ನೊಂದ್ಸಲಿ ಬರೋದು, ಇನ್ನೊಂದು 5 ತಿಂಗಳಿಗೆ ಬರೋದು. ನೀವು ರೂಟ್ ಹೇಳ್ಬೇಕು ನಮಗೆ. ರೂಟ್ ಅದೇ ಬ್ರಿಡ್ಜ್ ಕೆಳಗಡೆ ರೈಟು ಲೆಫ್ಟು. ಇದನ್ನೇ ಕೇಳಿದ್ದು ನಾನು. ಲೆಫ್ಟ್ ತಗೊಂಡು ಸೀದಾ ಬ್ರಿಡ್ಜ್ ಕೆಳಗಡೆ ಹೋಗ್ಬೇಕು. ಸ್ನೇಹಿತರೆ, ಫೈನಲಾಗಿ ಬೆಳಗ್ಗೆ 6 ಗಂಟೆಯಿಂದ ಟ್ರಾಫಿಕಲ್ಲಿ ಸಫರ್ ಆಗಿ ಈಗ 11:30-12 ಗಂಟೆ ಟೈಮು. ಈಗ ಯಾವುದೋ ಒಂದು ಹಳ್ಳಿ ನುಗ್ಬಿಟ್ಟು ನಮ್ಮ ಗೂಗಲ್ ಹುಡುಗಿ ಕೇಳಿದ್ದಕ್ಕೆ ಗೂಗಲ್ ಹುಡುಗಿ ಒಂದು ಒಳ್ಳೆ ಸೊಲ್ಯೂಷನ್ ಕೊಟ್ಟು ಈ ಹಳ್ಳಿಯಲ್ಲಿ ನುಗ್ಗೋಗಿ ಅಂತ ಹೇಳಿದ್ರು. ಆ ಹಳ್ಳಿಯಲ್ಲಿ ನುಗ್ಗಿಸ್ಬಿಟ್ಟು ಬರ್ತಾ ಇದ್ದೀವಿ. ಇಲ್ಲಿಂದ 15 ಕಿಲೋಮೀಟ್ರ್ ಜಾಸ್ತಿ, ಒಂದು ಸ್ವಲ್ಪ ನೆಮ್ಮದಿ. 15 ಅಲ್ಲ 50 ಕಿಲೋಮೀಟ್ರ್ ಜಾಸ್ತಿ ಆದ್ರೂ ನೆಮ್ಮದಿಯಾಗಿ ಓಡಿಸ್ಕೊಂಡು ಹೋಗ್ಬೋದು ಅನಿಸ್ತೈತೆ. ಬಟ್ ಇದು ಎಷ್ಟು ದೂರ ಇದೇ ಥರ ಫ್ರೀ ಆಗಿದೆ ಅಂತ ಗೊತ್ತಿಲ್ಲ. ಮುಂದೆ ಇದೆ ಮಾರಿ ಹಬ್ಬ, ನೋಡಬೇಕು. ಬನ್ನಿ ಹೋಗೋಣ. ಟ್ರಾಫಿಕ್ ಇದು ಯಾವುದೋ ಹಳ್ಳಿಯಲ್ಲಿ ಬಂದರೂ ಕೂಡ ನಮ್ಗೆ ಟ್ರಾಫಿಕ್ ಬಾಧೆ ತಪ್ಪಿಲ್ಲ. ಹಳ್ಳಿ ಬಂದರೂ ಕೂಡ ಟ್ರಾಫಿಕ್ ಜಾಮ್ ತಪ್ಪಿಲ್ಲ ನಮಗೆ. ಹಳ್ಳಿಗಳ ಒಳಗಡೆ ಗಲ್ಲಿ ಸುತ್ತಾ ಇದ್ದೀರಿ ರಾಮನ್ ನೋಡೋಕ್ಕೆ. ಯಪ್ಪ ದೇವ್ರೇ, ಸಾಕು. ಸ್ನೇಹಿತರೆ, ರಾಮನ್ ನೋಡೋಕೆ ಹೋಗ್ಬಿಟ್ಟು ಹಳ್ಳಿ ಗಲ್ಲಿಯಲ್ಲಿ ನುಗ್ಕೊಂಡು ರೋಡೆಲ್ಲ ಬ್ಲಾಕ್ ಆಗಿ, ಸೊ ರೋಡಲ್ಲೆಲ್ಲ ನೋಡಿ ಕೊಬ್ಬೊಂದು ತೋಟಕ್ಕೆಲ್ಲ ನುಗ್ಗಿ ಒಂದು ಕೊಬ್ಬು ಕಿತ್ಕೊಂಡು ತಿಂದ್ಕೊಂಡು ನಡ್ಕೊಂಡು ವನವಾಸ ಬಿದ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ರಾಮನ ದರ್ಶನ ಮಾಡೋಕ್ಕೆ. ಸಾಕಾಗ್ಬಿಟ್ಟಿದೆಯಪ್ಪ, ಸಾಕಾಗಿದೆ. ಬನ್ನಿ ಹೋಗೋಣ. ಇವಾಗ ಹಾಕ್ಬೇಡ ಕಣೋ ವೈಫನ್ನ. ಅಲ್ಲಿ ಏನು ಕಾಣಿಸ್ತಾ ಇಲ್ಲ, ಅಲ್ಲಿ ವೈಫ್ ಹಾಕ್ಬೇಡ ಕಣೋ. ಅವ್ನಿಗೆ ಏನೇ ಕಾಣ್ದಿಲ್ಲ, ನಿಂತ್ಕೊಂಡೆ ಬಿಟ್ಟ ಪಾಪ ಗಾಡಿ ಅವನು. ದೇವರೇ, ಯಪ್ಪ ಭಗವಂತ, ಇದ್ಯಾವ್ದು ಕಾಡ ದಿಣ್ಣೆಗಳೆಲ್ಲ ಹೋದಂಗೈತಲ್ಲ. ಅಯ್ಯಪ್ಪ, ಅಯ್ಯೋ, ಏನಾದ್ರೂ ಚಿಂತೆ ಇಲ್ಲ. ಯಪ್ಪ, ರೋಡ್ ಇದೆಯೋ ಇಲ್ಲೋ ಚಂದ್ರ? ಗೂಗಲ್ ಹುಡುಗಿ ಏನಮ್ಮ ತಿಳಿಸ್ತಾ ಇದೆಯಾ? ಗೂಗಲ್ ಹುಡುಗಿ ನೀನ್ ಮಾಡ ಇದನ್ನ. ನಮ್ಮ ಅಣ್ಣ ಗೂಗಲ್ ಹುಡುಗಿ ಮಾತು ಕೇಳ್ಕೊಂಡು ಗೂಗಲ್ ಹುಡುಗಿ ಹುಡುಕೊಂಡಿದ್ಯಾ? ಯಾವ್ದೋ ರೋಡಿಗೆ ಕರ್ಕೊಂಡ್ಬಂದ್ಬಿಟ್ಟವನೆ ಅಂತ. ನಿಜವಾಗ್ಲಿ ಗೂಗಲ್ ಹುಡುಗಿ ನೋಡ್ಕೊಂಡೆ ನಾನು ಬಂದಿದ್ದೀನಿ ನೋಡಪ್ಪ. ಅಯ್ಯೋ, ಗೂಗಲ್ ಹುಡುಗಿ ಯಾಕೋ ಸರಿ ಇಲ್ಲ. ಗಂಟ್ಲು ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟೈತೆ ನಂದು. ಕಾಶಿ ವಿಶ್ವನಾಥನ ಮಹಿಮೆ ಅಲ್ಲ. ಅಯ್ಯಪ್ಪ ವಿಶ್ವನಾಥ, ಶ್ರೀರಾಮ ರಘುರಾಮ, ನಿನ್ನ ನೋಡಲು ನಮಗೆ ಏನಿದು.
ಮಣ್ಣು ಲೂಸ್ ಇರುತ್ತೆ, ಲೆಫ್ಟ್ಗೆ ಹೋಗ್ಬೇಡ ಜಾಸ್ತಿ. ಅವ್ನು ಹೆಂಗೆ ಹೋಗ್ತಾನೆ ಹಂಗೆ ಹೋಗ್ತಾನೆ. ಯಪ್ಪ ಸಾಕಾಯ್ತಪ್ಪ ನನ್ನಂತೂ. ನೋಡಿ ಸ್ನೇಹಿತರೆ, ಎಲ್ಲಾರು ತಲೆ ಕೆಡ್ಸ್ಕೊಂಬಿಟ್ಟವ್ರೆ. ಹಳ್ಳಿ ನುಗ್ಬಿಟ್ಟಿದ್ದೀರಿ. ಹಳ್ಳಿ ಗೂಗಲ್ ಹುಡುಗಿ ಇದ್ದಾರಲ್ಲ, ಆ ಹುಡುಗಿ ಹಳ್ಳಿ ಇಲ್ಲಿ ತೋರಿಸ್ಬಿಟ್ಟು ಫುಲ್ಲು ಟ್ರಾಫಿಕ್ ಜಾಮು. ಯಾವ ಕಡೆ ಹೋಗೋದಂತ ಗೊತ್ತಿಲ್ಲ. ಹೊಲ ಗದ್ದೆ ಎಲ್ಲ ನುಗ್ತಾ ಇದ್ದಾರೆ ನಮ್ಮ ರಾಮನ್ ನೋಡೋಕ್ಕೆ. ಇನ್ನೆಷ್ಟು ಕಷ್ಟ ಬೀಳ್ಬೇಕು ನಮ್ಮ ರಾಮನ್ ನೋಡೋಕ್ಕೆ ದೇವ್ರೆ. ರೋಡ್ ಪಕ್ಕದಲ್ಲಿ ಸ್ವರ್ಗದ ಥರ ಒಂದು ಹೊಳೆ ಇದೆ. ಅದೇ ರೋಡಲ್ಲಿ ನಿಜವಾದ ನರಕ ತೋರಿಸ್ತೈತೆ. ಸೈಡ್ हेलो ಬಾ ಬರ್ತೆ ಈ ಕಡೆ ಬಾ. ಮಳೆಗಾಲನ ಮಳೆ ನೀರು ಬರ್ತೇನೆ. ಫೈನಲ್ ಆಗಿ ಹಳ್ಳಿ ಗಲ್ಲಿ ಸುತ್ಕೊಂಡು ಧೂಳು ಕೊಡ್ಕೊಂಡು ಗದ್ದೆಯಲ್ಲೆಲ್ಲ ನುಗ್ಗಿ ಒಂದು ಬೈಪಾಸ್ಗೆ ಟಚ್ ಆದ್ವಿ. ಚಾನ್ಸೇ ಇಲ್ಲ, ಮುಂದೆ ಇದೇ ಗಲ್ಲಿನೇ. ಹೌದಾ? ಅದು ಅಡ್ಡ ದಾರಿ ಅಷ್ಟೇ. ಇಲ್ಲ ಬೈಪಾಸ್ ಟಚ್ ಯಾವ ಆಗ್ತಾ ಕಾರಣಕ್ಕೂ ಇಲ್ಲ. ಇಲ್ಲಿ ನೋಡಿ, ಇಲ್ಲ ಬೈಪಾಸ್ ಟಚ್ ಆಗ್ತಾ ಇದೆ. ಚಾನ್ಸೇ ಇಲ್ಲ. ನೋಡೋಣ ನೋಡೇ ಬಿಡೋದ. ನೋಡೋಣ. ಅಲ್ಲಿ ಮುಂದೆ ಗಾಡಿ ಹೋಗ್ತಾ ನೋಡಲ್ಲಿ. ಗೋ. ಅಯ್ಯಪ್ಪ, ಅಲ್ಲ ಬೈಪಾಸ್ ಕೆಳಗಡೆ ಲೆಫ್ಟ್ ಹೋಗ್ಬೇಕೇನೋ. ಇಲ್ಲ ಸ್ಟ್ರೈಟ್ ಹೋಯ್ತು. ಅಯ್ಯೋ ದೇವ್ರೆ. ಇಲ್ಲ ಗಾಡಿ ಮೇಲೆ ಬಸ್ಸಲ್ಲಿ ಹೋಗ್ತಾ ಇದೆ ನೋಡಿ. ಬೈಪಾಸೇ ಇದು ಅಂದರೆ ಆ ಬೈಪಾಸಿಗೆ ಕನೆಕ್ಟಿವಿಟಿ ಬೇಕು ಅಷ್ಟೇ ನಮಗೆ. ಇದೆಲ್ಲ ಬಿಟ್ಟಿದೆ, ನಮ್ಗೆ ಯಾಕೆ ಬ್ಲಾಕ್ ಮಾಡಿದ್ರು ಮೇಡಮ್? ಅದು UP ವೆಹಿಕಲ್ ಮಾತ್ರ ಬಿಡ್ತಾವ್ರೆ ಚಿನ್ನಿ. UP ವೆಹಿಕಲ್ ಮಾತ್ರ ಬಿಡ್ತಾವ್ರೆ. ಸ್ವಾರ್ಥಿಗಳಲ್ಲ, ಅವ್ರ ಲೋಕಲ್ ಗಾಡಿ ಅಂತ. ಲೋಕಲ್ ಗಾಡಿ ಅಂದ್ರೆ ಏನು ಅದೇನು ಗಾಡಿ ಅಲ್ವಾ? ಅಲ್ಲಮ್ಮ, ಅವ್ರು ದಿನ ಓಡಾಡೋರು. ಇಲ್ಲ ಒಂದನ್ನವರೆಗೆಲ್ಲ ಕಾಯ್ಕೊಂಡು ಕೂತ್ಕೊಳ್ತಾವ ಒಂದೊಂದು ದಿವಸ. ಬಾರಪ್ಪ, ಬೈಪಾಸ್ ಮುಟ್ಬಿಟ್ರೆ ಸಾಕು ದೇವ್ರೇ. ಚಂದ್ರ, ಇದೇನೋ ತಿರ್ಗಾ ಬೈಪಾಸ್ ತೋರಿಸಿ ನರಕ ತೋರಿಸ್ಬಿಡ್ತಲ್ಲೋ. ಈ ನರ್ಕನೇ ಇರಲಿ, ಸುಮ್ಮನಿರಪ್ಪ. ಟ್ರಾಫಿಕ್ ಈಗಿಂತ ಇದೆ. ಅಯ್ಯೋ ದೇವ್ರೆ, ಅಲ್ಲ ಅಲ್ಲೋಡು ಎಷ್ಟು ಚೆನ್ನಾಗಿ ಹೋಗ್ತಾವ್ದು ಬೈಪಾಸಲ್ಲಿ ಗಾಡಿಗಳದು. ಅಯ್ಯೋ ದೇವ್ರೆ, ನಮಗೆ ಬೈಪಾಸ್ಗೊಂದು ರೋಡ್ ಕನೆಕ್ಟಿವಿಟಿ ಕೊಡಪ್ಪ. ಅಯ್ಯಪ್ಪ ಹೋಯ್ತು ನನ್ನ ಕಾಲು ಬೆನ್ನು ಎಲ್ಲ ಹೋಯ್ತು. ಅಪ್ಪ ಮೈಯಲ್ಲಿ ಎಷ್ಟು ಮೂಳೆಗಳಿದಾವೋ ಎಲ್ಲ ಮಸಾಲೆ ಮಾಡ್ತಾ ಇದ್ದಪ್ಪ. 120 ಕಿಲೋಮೀಟರ್ ಐತೆ. 1 ಅವರಿಗೆ ಜಡ್ದಾಕ್ಬಿಡೋದು. ಹಳ್ಳ ಆಯ್ತು ನೋಡು. ಇವಾಗ ಮೈಗೆ ನೋಡ್ತೈತೆ. ಮೆತ್ತಗೆ ಚಂದ್ರ ರೈಟ್ ಹೋಗಿ ಅಲ್ಲಿ ಬೈಪಾಸ್ ಟಚ್ ಮಾಡ್ಕೋಬೇಕು. ತಿರ್ಗಾ ಸುತ್ಕೊಂಡು ರೈಟ್ ತಗೊಂಬಿಡು ಫಸ್ಟು. ಹುಷಾರ ನೋಡ್ಕೊಂಡು. ಬ್ರಿಡ್ಜ್ ಎಲ್ಲ ಹೊಡೆದೋಗೈತೆ. ವಿಡಿಯೋದಲ್ಲಿ ತೋರ್ಸಕ್ಕಲ್ಲ ಕೊಡು, ನಿಜವಾಗ್ಲೂ ಬ್ರಿಡ್ಜ್ ಎಲ್ಲ ಹೊಡೆದೋಯ್ತು. ಹುಷಾರ ಎಲ್ಲಿ ಸುತ್ಕೊಂಡು ಹೋಗ್ತಾ ಇತ್ತು ಇದು. ಯಪ್ಪ ದೇವ್ರೆ, ನೋಡು ಬೈಪಾಸ್ ಇರೋದು ಅಲ್ಲಿ. ಬೈಪಾಸ್ ಬಗ್ಗೆ ಏನ್ ಮಾಡ್ತೀಯಾ? ಅಲ್ಲ ಬೈಪಾಸ್ ಇರೋದು ಅಲ್ಲಿ. ನಾವೇ ಇಲ್ಲಕ್ಕೆ ಗೂಗಲ್ ಹುಡುಗಿ ಕರೆಕ್ಟಾಗಿ ತೋರ್ಸೆ. ಅಲ್ಲಿ ಬೇರೆ ವೆಹಿಕಲ್ಸ್ ಹೋಗ್ಬಿಟ್ಟು ಆ ರೋಡ್ ಫಸ್ಟ್ ಇತ್ತು ಕರೆಕ್ಟಾಗಿ. ಅಯ್ಯೋ ಎಮ್ಮೆ ಎಲ್ಲ ಸ್ನಾನ ಮಾಡ್ತಾವ ನೋಡು ನದಿಯಲ್ಲಿ. ಫಸ್ಟ್ ನಮಗೆ ರೂಟ್ ನೋಡು. ಎಮ್ಮೆ ಸ್ನಾನ ನೋಡೋದು. ಎಮ್ಮೆ ಸ್ನಾನ. ಯಪ್ಪ ನೀವೇ ಪುಣ್ಯವಂತರು, ನೆಮ್ಮದಿಯಾಗಿದ್ದೀರಾ ನೀರಲ್ಲಿ ಸ್ನಾನ ಮಾಡ್ಕೊಂಡು. ಇಲ್ಲ ಈಗ ಹೆಂಗ್ ಹೋಗೋದು ನೋಡು. ರೈಟು ಬೈಪಾಸ್ಗ. ಬೈಪಾಸ್ಗೆ ಹೋಗ್ಬೇಕು. ಕೇಳ್ತೀನಿ ಇದು, ಅದು ಗ್ಲಾಸ್ ಇಲ್ಸು. ಕೇಳ್ತೀನಿ. ಲೋಕಲ್ ಜನ ಕೇಳಂಗೆ. लोकल हो गए भैया। ओ भैया, वो बाईपास टच करने का कैसे जाने का ब्रो? वन 1 मिनट भैया। बाईपास से जाने से जाता क्या? बाईपास कैसे जाने का भैया? अयोध्या जाने का जाम मिलेगा बहुत। पर क्या करेंगे ऐसा? बहुत दूर है भैया अंदर। हाईवे है। हाँ कैसे जाने का? जाएगा रास्ता? हाँ जाएगा। फैजाबाद को अयोध्या जाना है। हाँ अयोध्या जाने का भैया। फिर आप सीधे फिर रिटर्न। ಥ್ಯಾಂಕ್ ಯು ಭಯ್ಯ, ಥ್ಯಾಂಕ್ ಯು. ನೋಡಪ್ಪ ಇಲ್ಲಿ ಲೆಫ್ಟ್ ತೊಗೊಬೇಕಂತೆ. ತೊಗೊಳಪ್ಪ. ಅಯ್ಯಪ್ಪ ಈರುಳ್ಳಿ ಅಲ್ಲಮ್ಮ, ಸಾಸಿವೆ. ಅದೆಲ್ಲ ಕಂಪ್ಲೀಟ್ ಸಾಸಿವೆ ಎಲ್ಲ. ಅಪ್ಪ ಅಯೋಧ್ಯೆ ಹೋಗೋಕೆ ನೋಡ್ರಿ, ಒಳ್ಳೆ ನದಿ ಪಕ್ಕದಲ್ಲಿ ನರಕ ತೋರಿಸ್ತೈತೆ ಜನಗಳಿಗೆಲ್ಲ. ಆ ಕಡೆ ಹೋದ್ರೆ ಆ ಕಡೆ ರಸ್ತೆ ಇಲ್ಲ ಅಂತಾರೆ, ಈ ಕಡೆ ಹೋದ್ರೆ ಈ ಕಡೆನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ ಕಡೆ ಹೋಗೋಣ ಅಂದರೆ ಈ ಕಡೆ ಕಂಪ್ಲೀಟು ರೋಡ್ ಬ್ಲಾಕು, ಫುಲ್ಲು ಟೋಟಲ್ ಕಂಪ್ಲೀಟ್ ಬ್ಲಾಕು ಜಾಮ್ ಆಗೋಗಿದೆ.
ನೋಡಿರಿ ಅದೇ ಬೈಪಾಸು, ಅಲ್ಲಿ ಕಾಣ್ತಾ ಇರೋದೇ ಬೈಪಾಸ್. ಆ ಬೈಪಾಸು ಕೂಡ ಹೋಗೋಕ್ಕಾಗ್ತಾಯಿಲ್ಲ, ಏನು ಮಾಡೋದೋ ಗೊತ್ತಿಲ್ಲ, ನೋಡಬೇಕು. ಸ್ನೇಹಿತರೆ ನೋಡಿರಿ, ಅಯೋಧ್ಯೆಗೆ ಹೋಗೋಕ್ಕೆ ಕಂಪ್ಲೀಟ್ ಬೈಪಾಸ್ ಎಲ್ಲ ಬ್ಲಾಕ್ ಮಾಡಿ ಜಾಮ್ ಆಗಿದೆ. ಸೊ ಎಲ್ಲ ಗದ್ದೆಗಳಲ್ಲಿ ಚಾನೆಲ್ ಪಕ್ಕದಲ್ಲಿ ಬರ್ತಾ ಇದ್ದೀವಿ. जाम कहाँ पे है? ಸೊ जाम नियर ये छोटी गाड़ी फंस गई, देखते हैं बस गए क्या, नहीं जा रहे क्या? निकलवाई तो धक्का देके भाई। अभी आ गया क्या? नहीं वो जाते हुए फंस नहीं, आप क्यों ऐसा आ रहे हैं? उधर भी जाम, जाम है पीछे। पूरा जाम है. आप किधर जा रहे हैं? हम प्रयागराज ಪ್ರಯಾಗ್ರಾಜ್ जा रहे हैं. 220 ಕಿಲೋಮೀಟರ್ ಟ್ರಾವೆಲ್ ಮಾಡೋಕ್ಕೆ 10 ಅವರ್ ಟ್ರಾವೆಲ್ ಮಾಡಿದ್ದೀವಿ ನಾವು. 10 ಅವರ್, 210 ಕಿಲೋಮೀಟರ್ ಟ್ರಾವೆಲ್ ಮಾಡೋಕ್ಕೆ 10 ಅವರ್ ತೊಗೊಂಡಿದ್ದೀವಿ. ಅಷ್ಟೆಲ್ಲ ಕಷ್ಟ ಬಿದ್ದು ಬಂದಿದ್ದೀವಿ. ನೋಡೋಣ ರಾಮನ ದರ್ಶನ ಮಾಡಿ ಏನಾದರೂ ಆ ಕಷ್ಟ ಎಲ್ಲ ದೂರ ಆಗುತ್ತೆ ಅಂತ. ಸೊ ಬನ್ನಿ, ನಂದು ಭಾಳ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ. ಸೊ ರಾಮನ ನೋಡೋಕ್ಕೆ ಬನ್ನಿ, ಹೋಗಿ ನೋಡಿಕೊಂಡು ರಾಮನ ದರ್ಶನ ಮಾಡೋಣ. ಸ್ನೇಹಿತರೆ, ಟ್ರಾಫಿಕಲ್ಲಿ ಒದ್ಲಾಡ್ಕೊಂಡು ಅಯೋಧ್ಯೆಗೆ ರೀಚ್ ಆದ್ವಿ. ಸೊ ಇಲ್ಲಿಂದ ಎಂಟ್ರೆನ್ಸ್ ಅಯೋಧ್ಯೆ ಒಳಗಡೆ ಹೋಗೋಕ್ಕೆ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟೊತ್ತು ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ರು ತುಂಬ ನಿಮಗೆ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.